ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೀಣಾ ಹೂಗಾರ್. ನಾನು ಇವತ್ತೇನು ಚರ್ಚಿಸತ್ತೇವೆ ಅಂದ್ರೆ ಇಂಗ್ಲೀಷದ್ದು ಸರಣಿಗಳು ಮಾಡಿದ್ವಿ. 2 ಸರಣಿಗಳನ್ನು 2 ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದೀವಿ, ನೋಡ್ಬೇಕೆಲ್ಲರೂ. ಹೌದಾ? ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಾತಿದ್ದೇವೆ, ಡೀಟೇಲ್ಸ್ ಆಗಿ ನೋಡಾತಿದ್ದೇವೆ. ಯಾಕಂದ್ರೆ SSC MTS ಆಗಲೇ ಕಾಲ್ಫಾರ್ಮ್ ಮಾಡ್ಯಾರ. ಆಮೇಲೆ PDO ಅವರಿಗೆ, ಆಮೇಲೆ ವಿಲೇಜ್ ಅಕೌಂಟೆಂಟ್ಗೆ ಇಂಗ್ಲೀಷ್ ಅದ. ಇಂಗ್ಲೀಷ್ ಇನ್ನೂ ಟೈಮ್ ಇರೋದ್ರಿಂದ ಹಂತವಾಗಿ ಏನು ಡೀಟೇಲ್ಸ್ ಆಗಿ ನೋಡೋದ್ರಿಂದ ಯಾವುದೇ ಮಾಸ್ ಎಲ್ಲಿ ಸ್ಕಿಪ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಸಲುವಾಗಿ ಡೀಟೇಲ್ ಆಗಿ ನಾವೇನು ಮಾಡ್ತಿದ್ದೀವಿ, ಇಂಗ್ಲೀಷನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟದಾವ್ ನೋಡಿದ್ವಿ. ಹೌದಾ? 1ನೇದು ನೌನ್ ನೋಡಿದ್ವಿ, ಈಗ ಪ್ರನೌನ್ ನೋಡೋಣ. ಅದಕ್ಕಿಂತ ಮೊದಲು ಏನು ಹೇಳಬೇಕಪ್ಪ ಅಂತಂದ್ರೆ, ಸೂರ್ಯ ಕರಿಯರ್ ಅಕಾಡೆಮಿ ನಿಮ್ಮ ಬಿಜಾಪುರ್ನಲ್ಲಿ ಲಭ್ಯ ಅದ. ಹೌದಾ? ಕರ್ನಾಟಕದಲ್ಲಿ ಕಡಿಮೆ ಫೀಯಲ್ಲಿ ಹೆಚ್ಚು ಗುಣಮಟ್ಟದ ಶಿಕ್ಷಣ ಹೊಂದಿದಂತಹ ಸಂಸ್ಥೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಹೌದಾ? ಹಾಗಾಗಿ ಎಲ್ಲರೂ ಫಿಸಿಕಲ್ ಇಲ್ಲೇ ನಮ್ಮದೇ ಆದ ಓನ್ ಗ್ರೌಂಡ್ ಅದ. ಹೌದಾ? ಆಮೇಲೆ ಡಿಜಿಟಲ್ ಬೋರ್ಡ್ ಮುಖಾಂತರ ಬೋಧನೆ ನಿವೃತ್ತ ಶಿಕ್ಷಕರಿಂದ, ಆಮೇಲೆ ಒಳ್ಳೆಯ ಆರೋಗ್ಯಕರ ಊಟದ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಎಲ್ಲರೂ ಈ ಕೆಳಗೆ ಕೊಟ್ಟಂತಹ ನಂಬರಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಬೇಕು. ಸದ್ಯದಲ್ಲೇ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಕತ್ತದ. ಹೌದಾ? ನೆಕ್ಸ್ಟ್ ನಾವು ಏನು ನೋಡಾತಿದ್ದೀವಿ, ಪ್ರನೌನ್ ನೋಡಾತಿದ್ವಿ. ಅದಕ್ಕಿಂತ ಮೊದಲ ಒಂದು ಒಳ್ಳೆ ಥಾಟ್ ನೋಡೋಣ. ಏನಪ್ಪಾ ಅಂದ್ರೆ, ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್. ಅಂದ್ರೆ ನಾವು ಬೇರೆಯವ್ರ ಬಗ್ಗೆನೇ ನಂಬಕ್ ಹೋಗ್ತೀವಿ. ಹೌದಾ? ನಮಗ್ ನಂಬಿಕೆಗೆ ಮೋಸ ಮಾಡಿದ್ರಿ ಅವರು, ಹಂಗೆಲ್ಲ ಹೇಳ್ಕೊತ ಹೋಗ್ತೀವಿ. ಹೌದಾ? ಫಸ್ಟ್ ಬಿಲೀವ್ ಅವರ್ ಸೆಲ್ಫ್ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಮ್ಮನ್ನು ನಾವು ನಂಬಬೇಕು. ನಮ್ಮನ್ನು ನಾವು ನಂಬಿದ್ರನೇ ಪ್ರತಿಯೊಂದು ಕಾರ್ಯ, ಈಗ ಮಾರ್ನಿಂಗ್ ಎದ್ದಾಗಿಂದ ಸಂಜೆವರೆಗೂ ಏನ್ ರೂಟೈನ್ ಇರ್ತದಲ್ಲ, ಅದನ್ನ ನಮ್ಮನ್ನು ನಾವು ನಂಬಿದ್ರೆ ಅಷ್ಟೇ ಮಾಡಕ್ ಸಾಧ್ಯ. ಹೌದಾ? ಇಲ್ಲ ಅಂದ್ರೆ ಬೇರೆಯವ್ರು ನಂಬ್ಕೊಂಡ್ ಕೂತೀವಿ, ಅವ್ರು ಮಾಡಿಲ್ರಿ ಇವ್ರು ಮಾಡಿಲ್ಲ ಅಂತ ಬ್ಲೇಮ್ ಹೇಳ್ಕೊತ ಕೂತ್ವಿ ಅಂದ್ರೆ ನಮ್ಮ ಅಲ್ಲಿ ನಂಬಿಕೆನೆ ನಾವು ಕಳ್ಕೊಂಡ್ಬಿಡ್ತೀವಿ. ಹೌದಾ? ಹಂಗಾಗಿ ಬಿಲೀವ್ ಅವರ್ ಸೆಲ್ಫ್. ಹೌದಾ? ಆಮೇಲೆ ಇಟ್ ಈಸ್ ಫಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್ ಅಂದ್ರೆ ಹಂತವಾಗಿ ನಾವು 1ನೇ ಸ್ಟೆಪ್ಪೇ ಹತ್ಲಿಲ್ಲ ಅಂದ್ರೆ ಲಾಸ್ಟ್ನೇ ಸ್ಟೆಪ್ ನಮ್ ಗುರಿ ಹೆಂಗ್ ಮುಟ್ತೀವಿ. ಹೌದಾ? ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಲಿಲ್ಲ, ಅದ್ರದ್ದು ಕವರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಗೌರ್ಮೆಂಟ್ ಜಾಬ್ ತಗೊಳಕ್ ಸಾಧ್ಯ ಇಲ್ಲ. ಯಾವುದೇ ಏನಪ್ಪಾ ಕ್ಷೇತ್ರನಾಗ ನಮ್ಮ ಹೆಜ್ಜೆ ಗುರುತುಗಳನ್ನ ಇಡಕ್ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ಬಿಲೀವ್ ಯುವರ್ ಸೆಲ್ಫ್. ಮೊದ್ಲ ಐ ಲವ್ ಯು ಅಂತ ಹೇಳು ಬದ್ಲಿ ಲವ್ ಟು ಮೀ ಅಂತ ಹೇಳ್ರಿ. ಅಂದ್ರ ಏನಪ್ಪಾ ಅಂತಂದ್ರ ನಮ್ಮನ್ನ ನಾವು ಪ್ರೀತಿಸ್ತೇವೆ. ಫಸ್ಟ್ ನಮ್ಮನ್ನ ನಾವು ಪ್ರೀತಿಸ್ಲಿಲ್ಲ ಅಂದ್ರೆ ಮತ್ತೊಬ್ಬರನ್ನ ಹೆಂಗ್ ಪ್ರೀತಿಸಕ್ ಸಾಧ್ಯ ಅದ? ಹೌದಾ? ನಮ್ಮನ್ನ ನಾವು ದೇವ್ರ ಇಷ್ಟೆಲ್ಲ ನಮಗ್ ಸವಲತ್ತು ಕೊಟ್ಟಾನೆ, ಇಂಥ ಅದ್ಭುತವಾದ ಜೀವನ ಎಂಜಾಯ್ ಮಾಡ್ಕೋತ ನಾವೇನ್ ನೋಡುನು ನಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುವಂತಹ ನಮ್ದೇನು ಒಂದು ಡ್ರೀಮ್ ಅಪ್ಪ, ಏನು ಗೌರ್ಮೆಂಟ್ ಜಾಬ್ ಪಡಿಬೇಕು ಅಂತ. ಆ ಗೌರ್ಮೆಂಟ್ ಜಾಬ್ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರ ಇವೆಲ್ಲ ಅಧ್ಯಾಯಗಳನ್ನ ಆದಷ್ಟು ಡಿಟೇಲ್ಸ್ ಆಗಿ ನೋಡ್ಕೊಂತ ಹೋಗ್ಬೇಕು. ಡಿಟೇಲ್ಸ್ ಆಗಿ ನೋಡ್ಕೊಂಡು ನಾ ಕೊಟ್ಟ ವರ್ಕ್ ಅನ್ನ ನೀವು ಮನೇಲಿ ಮಾಡ್ಕೋತ ಹೋದ್ರಿ ಅಂದ್ರ ನಿಮ್ ಸಕ್ಸಸ್ ರೇಟ್ ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಪ್ರೊನೌನ್ ಬಗ್ಗೆ, ಪ್ರೊನೌನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡೋಣ. ಐ, ಯು, ಹಿ, ಶಿ, ಇಟ್, ವಿ, ದೇ ಇವು ಕೇಳಿವ್ರಿ ಮೇಡಮ್, ಬಟ್ ಹೆಂಗತ್ ಹೇಳಿ ಹೆಂಗ್ ಯೂಸ್ ಮಾಡ್ಬೇಕು ಗೊತ್ತಿಲ್ಲ. ಇದು ಯಾವ ಪ್ರೊನೌನ್ ಬರ್ತದ ಗೊತ್ತಿಲ್ಲ. ಹಂಗಂದ್ರೆ ನೋಡು ಬರ್ರಿ ಡೀಟೇಲ್ಸ್. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಯಾಕಂದ್ರೆ ಬಾರಿ ನಿಮ್ಮ ಇಂಗ್ಲಿಷ್ ಎಕ್ಸಾಮ್ನಾಗ ಯಾವುದು ಲ್ಯಾಂಗ್ವೇಜ್ ಇಂಗ್ಲಿಷ್ ಅದಲ್ಲ ಅದಕ್ಕೆಲ್ಲ ಹೆಲ್ಪ್ಫುಲ್ ಆಗುವಂತಹ ಒಂದು ವಿಡಿಯೋ. ಆದ್ರಿಂದ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಲೈಕ್ ಮಾಡ್ರಿ, ತಪ್ಪದೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ. ಎ ಪ್ರೊನೌನ್ ಈಸ್ ಯೂಸ್ ಟು ಪ್ಲೇಸ್ ಆಫ್ ನೌನ್. ಅಂದ್ರೆ ನೌನ್ ಬದ್ಲಿ ನಾವು ನೌನ್ ಅನ್ನ ಆಲ್ರೆಡಿ ನೋಡಿದ್ವಿ. ಏನಂದ್ರ ಥಿಂಗ್ಸ್ ಹೆಸರ, ಆಮೇಲೆ ಪರ್ಸನ್ ಹೆಸರ, ಆಮೇಲೆ ಏನಪ್ಪಾ ಅಂದ್ರೆ ಪ್ಲೇಸ್, ಐಡಿಯಾದ ಹೆಸರು ಬರೆಯೋದಕ್ಕೆ ನಾವ್ ಏನಂತ ಕರಿತೀವತ್ತಂದ್ರ ನೌನ್ ಅಂತ ಕರಿತೀವಿ. ಹೌದಾ? ಆ ನೌನ್ ಬದ್ಲಿನೇ ಇನ್ಸ್ಟೆಂಟ್ ಆಫ್ ನೌನ್ ಅಂದ್ರ ನೌನ್ ಬದ್ಲಿ ಏನ್ ಹಾಕೋದಂದ್ರೆ ಇದು ಪ್ರೊನೌನ್ ಅನ್ನು ಯೂಸ್ ಮಾಡ್ತೀವಿ. ಹೌದಾ? ಅದ್ರ ಬದ್ಲಿ ಇದು. ಹೌದಾ?
it substitute the noun is a paragraph of piece of writing to avoid repetition of the nouns. Pronouns can be used in singular and plural form. The verb used in sentence should be used in the accordance with the particular form of the pronoun used. ಇದು from the pronoun use ಸ್ವಲ್ಪ ಕಟ್ ಆಗದ ಗೊತ್ತಾಗ್ತದೆ ಹೌದಾ. ಅದ್ರ ಸಲುವಾಗಿ ಏನಪ್ಪ ಇದರ ಅರ್ಥ ಏನು ಅಂದ್ರೆ ನೌನ್. ಈಗ ರಾಜು ಬರ್ದಿವ ಅಂತ ತಿಳ್ಕೊರಿ, ರಾಜು ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳ್ತೀವಿ ಫಸ್ಟ್ ಹೌದಾ. ಆಮೇಲೆ ರಾಜು ಈಸ್ ಈಟಿಂಗ್, ರಾಜು ಈಸ್ ಸಿಟ್ಟಿಂಗ್, ರಾಜು ಈಸ್ ಏನಪ್ಪಾ ಅಂದ್ರ ವರ್ಕಿಂಗ್, ಹಂಗೆಲ್ಲ ಹೇಳಾಕ ಯಾಕಂದ್ರೆ ಟೈಮ್ ಲೆಂತಿ ಹೋಗ್ತದೆ. ಅದ್ರ ಬದ್ಲಿ ಇನ್ಸ್ಟೆಂಟ್ ಆಫ್ ನೌನ್ ಅಂದ್ರ ಈ ರಾಜು ಬದ್ಲಿ ಏನ್ ಯೂಸ್ ಮಾಡ್ತೀವಪ್ಪ ಅಂತಂದ್ರ ಹಿ ಅಂತ ಯೂಸ್ ಮಾಡ್ತೀವಿ ಹೌದಾ. ಹಿ ಹುಡುಗ ಇತ್ತಂದ್ರ ಹಿ ಯೂಸ್ ಮಾಡ್ತೀವಿ. ಆಮೇಲೆ ರಾಣಿ ಇತ್ತ ತಿಳ್ಕೊರಿ, ರಾಣಿ ಇತ್ತಂದ್ರೆ ಏನ್ ಯೂಸ್ ಮಾಡ್ತೀವಿ, ಶಿ ಅಂತ ಯೂಸ್ ಮಾಡ್ತೀವಿ ಹೌದಾ. ಈಗ ನೋಡ್ರಿ ಕನ್ನಡದಾಗು ರಾಜು ಶಾಲೆಗೆ ಹೋದನು, ರಾಜು ಮನೆಗೆ ಬಂದನು, ರಾಜು ಊಟ ಮಾಡಿದನು ಹಂಗನ್ನಂಗಿಲ್ಲ. ಫಸ್ಟ್ ರಾಜು ಅಂತ ಏನ್ ಯೂಸ್ ಮಾಡ್ತೀವಲ್ಲ ಆಮೇಲೆ ಅವನು ಹೌದಾ, ಅವನು ಶಾಲೆಗೆ ಹೋದನು. ನಾವು ಮೊದ್ಲೇ ರಾಜು ಅಂತ ತಿಳ್ಕೊಂಡು ಅವಂದೇ ಸ್ಟಡಿ ಮಾಡ್ತಿರ್ತೀವಲ್ಲ ಅವಾಗ ಅವನು ಅಂತ ಹೆಂಗ್ ಹೇಳ್ತೀವಿ. ಹಿ ಅಂದ್ರೆ ಏನು, ಅವನು ಹೌದಾ. ರಾಣಿ, ರಾಣಿ ಅಂದ್ರೆ ಏನ್ ಬರ್ತಾಳ, ಹುಡುಗಿ ಬರ್ತಾ ಹೌದಾ, ಹುಡುಗಿ ವುಮೆನ್ಸ್ ಇದ್ರಾಗ ಬರ್ತದ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕು ಇಲ್ಲಿ ಅವಳು ಅಂತ ಯೂಸ್ ಮಾಡ್ತೀವಿ ನೋಡು. ಕನ್ನಡದಾಗೂ ಅವಳು ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಏನ ಯೂಸ್ ಮಾಡ್ತೀವಿ ಅಂದ್ರ ಶಿ ಅನ್ನೋ ಶಬ್ದವನ್ನ ನಾವು ಯೂಸ್ ಮಾಡ್ತೀವಿ ಹೌದಾ. ಇನ್ನ ಡಾಗ್ ಬತ್ತಂದ್ರ ಏನ್ ಯೂಸ್ ಮಾಡ್ತೀವಿ, ಇಟ್ ಯೂಸ್ ಮಾಡ್ತೀವಿ. ಕ್ಯಾಟ್ ಬತ್ತು, ಆಮೇಲೆ ಹಾರ್ಸ್ ಬತ್ತು, ಎನಿ ಅನಿಮಲ್ಸ್, ಆಮೇಲೆ ಟೇಬಲ್ ಹೌದಾ, ಏನು ವಾಲ್, ಆಮೇಲೆ ವಿಂಡೋ, ಚೇರ್ ಎಲ್ಲಕ್ಕೂ ಏನ್ ಮಾಡ್ತೀವಿ ಇಟ್ ಅಂದ್ರೆ ಏನು, ಅದು ಹೌದಾ. ಗೊತ್ತಾಯ್ತು. ಪ್ರನೌನ್ ಅನ್ನ ಇನ್ಸ್ಟಂಟ್ ಆಫ್ ಡಾಗ್ ಅಟ್ ಫಸ್ಟ್ ಡಾಗ್ ಹೇಳ್ತಿರ್ತೀವಲ್ಲ ಅವಾಗ ಕೆಳಗೆ ಏನ್ ಮಾಡ್ತೀವಿ, ನೌನ್ ಬರಿ ಬದ್ಲಿ ಡಾಗ್ ಬರಿ ಬದ್ಲಿ ಇಟ್ ಅಂತ ಮಾಡ್ತೀವಿ. ಆಮೇಲೆ ರಾಜು ಅಂತ ಹೇಳ್ತಿರ್ತೀವಲ್ಲ ಕತಿ ಅವಾಗ ಏನ್ ಮಾಡ್ತೀವಿ, ಹಿ ಅಂತ ಯೂಸ್ ಮಾಡ್ತೀವಿ. ರಾಣಿ ಹೇಳ್ತಿರ್ತೀವಲ್ಲ ಅವಾಗ ಆಕಿನ್ ರಾಣಿದ್ ಯಾವ ಟೈಮಿಗೆ ಬರ್ತದಲ್ಲ ಶಿ ಅಂತ ಹೇಳ್ತೀವಿ. ರಾಣಿ ಅಂದ್ರ ಹೆಣ್ಮಕ್ಳ ಬಗ್ಗೆ ಹೇಳುವುದೆಲ್ಲ ಶಿ ಅಂತ, ಗಂಡ್ಮಕ್ಳ ಬಗ್ಗೆ ಹೇಳುವುದೆಲ್ಲ ಹಿ ಅಂತ. ಆಮೇಲೆ ಈ ಪ್ರಾಣಿಗಳ ಬಗ್ಗೆ ವಸ್ತುಗಳ ಬಗ್ಗೆ ಎಲ್ಲ ಹೇಳುದಕ್ಕ ಇಟ್ ಅಂತ ಯೂಸ್ ಮಾಡ್ತೀವಿ ಹೌದಾ. ಆಮೇಲೆ ರಿಪಿಟೇಷನ್, ನೌನ್ ರಿಪಿಟೇಷನ್ ಆಗೋದನ್ನ ತಡಿತೀವಿ. ಇದು ಸಿಂಗುಲರ್ ಇರ್ಬೋದು ಪ್ಲೂರಲ್ ಇರ್ಬೋದು, ಎರಡಕ್ಕೂ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ. ಇದು ಪ್ರನೌನ್ ಅಂದ್ರ ಇಲ್ಲಿ ನೋಡ್ರಿ ಪ್ರನೌನ್ ಒಳಗೆ 3 ಟೈಪ್ಸ್ ಅದಾವ. ಫಸ್ಟ್ ಒನ್ ಯಾವುದು, ಫಸ್ಟ್ ಒನ್ ಬರೋದು ಯಾವುದು, ಫಸ್ಟ್ ಪರ್ಸನ್ ಪ್ರನೌನ್. ಫಸ್ಟ್ ಪರ್ಸನ್ ಪ್ರನೌನ್ ಅಂತ ಬರ್ತದ, ಸಿಂಗುಲರ್ ಫಾರ್ಮ್ ಅಂತ ಬರ್ತದ, ಪ್ಲೂರಲ್ ಫಾರ್ಮ್ ಅಂತ ಬರ್ತದ. ಇದನ್ನ ಸ್ಕ್ರೀನ್ ಶಾಟ್ ತಗೋಬೇಕು ನೀವು, ಬಹಳ ಯೂಸ್ ಅದ ಪ್ರನೌನ್ ಅಂತ ಹೇಳಿ ಪೂರ್ತಿ ರಿಕ್ಯಾಪ್ ಮಾಡ್ಕೊಡ್ತದ ಇದು. ಅದ್ರ ಸಲುವಾಗಿ ಇದನ್ನ ಏನ್ ಮಾಡ್ಬೇಕು ನೀವು, ಸ್ಕ್ರೀನ್ ಶಾಟ್ ತಗೋರಿ ಹೌದಾ. ಐ ಅಂದ್ರೆ ಏನು, ನಾನು ಅಂತ ಅರ್ಥ. ಮೀ ಅಂದ್ರ ನೀನು ಅಂತ ಅರ್ಥ. ಒಯ್ ಅಂದ್ರ ನಾವು. ಅಸ್ ಅಂದ್ರ ನಾವುಗಳು, ನೀವುಗಳು ಹೌದಾ. ಸೆಕೆಂಡ್ ಪರ್ಸನ್ ಬರ್ತದ ಪ್ರನೌನ್ ಯು ಹೌದಾ. ಯು ಅಂದ್ರ ನೀನು, ಇವರ್ ಅಂದ್ರ ನಿನ್ನ ಹೌದಾ. ಇದು ಸಿಂಗುಲರ್ ಪ್ಲೂರಲ್ ಎರಡು ಯು ಅಂತಾನೆ ಬರ್ತದ ಹೌದಾ ಸೆಕೆಂಡ್ ಪರ್ಸನ್ ಒಳಗ. ಇನ್ ಥರ್ಡ್ ಪರ್ಸನ್ ಪ್ರನೌನ್ ಹೌದಾ. ಇದು ಈ ಚಾರ್ಟ್ ಬಾರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ, ಸ್ಕ್ರೀನ್ ಶಾಟ್ ತಪ್ಪದೆ ತಗೋರಿ ಹೌದಾ. ಹಿ, ಶಿ, ಇಟ್, ಹಿಮ್, ಹರ್ ಹೇಳಿದ್ನಲ್ಲ. ಇದು ಮೇಲ್ ಬಂದಾಗ ಹಿ ಬರ್ತದ, ಅಂದ್ರ ಪುರುಷರು ಅಂತ ಬಂದಾಗ ಹಿ ಯೂಸ್ ಮಾಡ್ತೀವಿ. ಮಹಿಳೆಯರು ಅಂತ ಬಂದಾಗ ಶಿ ಯೂಸ್ ಮಾಡ್ತೀವಿ.
ವಸ್ತುಗಳು ಪ್ರಾಣಿಗಳು ಬಂದಾಗ ಇಟ್ ಯೂಸ್ ಮಾಡ್ತೀವಿ. ಹಿಮ್ ಎದಕ್ರಿ? ಹಿಮ್ ಆಕ್ಟಿವ್ ವಾಯ್ಸ್ ಹೋಗಿ ಪ್ಯಾಸಿವ್ ವಾಯ್ಸ್ ಆಗೋ ಮುಂದೆ ಹೋಗಿ ಹಿಮ್ ಆಗ್ತದೆ. ಹೌದಾ? ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಮ್ಮ ವಿಡಿಯೋದಾಗ ಮುಂಬರುವ ವಿಡಿಯೋದಾಗ ಏನ್ ಮಾಡ್ತೀವಿ? ಕವರ್ ಮಾಡ್ತೀವಿ. ಹೌದಾ? ಹಂಗಾಗಿ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ, ಮುಂದಿನ ಎಲ್ಲಾ ವಿಡಿಯೋದ ಯೂಸ್ ತಗೋರಿ. ಹೌದಾ? ಶೀದ್ ಏನಾಗ್ತದ? ಹರ್ ಆಗ್ತದ. ಆಮೇಲೆ ಇದು ಪ್ಲೂರಲ್ ಫಾರ್ಮ್ ಅಂದ್ರೆ ಪ್ಲೂರಲ್ ಅಂದ್ರೆ ಎರಡಕ್ಕಿಂತ ಹೆಚ್ಚಿದ್ದು. ದೇ ಅಂದ್ರೆ ಅವರು, ದೆಮ್ ದೇ. ಹೌದಾ? ಅದರ ಸಲುವಾಗಿ ಏನು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ 3 ಡಿವೈಡೆಡ್ ಆಗಿ ಮಾಡಿವಿ ಈ ಪ್ರೊನೌನ್ ಇವೆಲ್ಲ. ಹೌದಾ? ಐ, ಮೀ, ವಿ, ಅಸ್, ಯು, ಯುವರ್, ಯು, ಹಿ, ಶಿ, ಇಟ್, ಹಿಮ್, ಹರ್, ದೇ, ದೆಮ್, ದೇ. ಹೌದಾ? ಸ್ಕ್ರೀನ್ ಶಾಟ್ ತಗೋರಿ. ಓಕೆ. ನೋಡ್ರಿ, ಇದ್ರಾಗು 8 ಟೈಪ್ಸ್ ಬರ್ತಾವ ಪ್ರೊನೌನ್ ಒಳಗ. ಹೌದಾ? 8 ಟೈಪ್ಸ್ ಯಾವ್ಯಾವ ಅಂತ ನೋಡುನು. ರಿಲೇಟಿವ್ ಪ್ರೊನೌನ್ ಅಂದ್ರೆ ಒಂದಕ್ಕೊಂದು ರಿಲೇಟ್ ಇದ್ದಿದ್ದು. ಆರ್ ಪ್ರೊನೌನ್ಸ್ that are used to relate one part of the sentence to another part. Some examples are relative pronouns are that. ರಿಲೇಟಿವ್ ಪ್ರೊನೌನ್ ಯಾವ್ಯಾವ್ರಿ? ಒಂದಕ್ಕೊಂದು ಸಂಬಂಧ ಪಡುವಂತ ರಿಲೇಟಿವ್ ನೋಡ್ರಿ. ವಿಚ್ ಆಗ್ತದ. ಹೌದಾ? ವೇರ್, ಇವಕ್ಕೆ ಏನಂತ ಕರಿತೀವಿ? WH ಕ್ವಶನ್ಸ್ ಅಂತೂ ಕರಿತೀವಿ. ಹೌದಾ? ವಿಚ್, ವೇರ್, ವೆನ್, ವೈ, ವಾಟ್, ಹೂಮ್ ಅಂಡ್ ಹೂಸ್. ಹೌದಾ? ಎಕ್ಸಾಂಪಲ್ ನೋಡುನು. ವಿಚ್ ಅಂದ್ರೆ ಏನು? ಯಾವ ಅಂತ ಅರ್ಥ. ಹೌದಾ? ವಿಚ್ ಈಸ್ that. ಹೌದಾ? ವೇರ್ ಆರ್ ಯು ಅಂತ ಸಾಮಾನ್ಯವಾಗಿ ಬಳಸ್ತೀವಲ್ಲ. ಹೌದಾ? ವೆನ್ ಅನ್ನು ಯೂಸ್ ಮಾಡ್ತೀವಿ ಯಾವಾಗ. ವೈ ಅಂದ್ರೆ ಯಾಕೆ, ವಾಟ್ ಅಂದ್ರೆ ಏನು, ಹೂಮ್ ಅಂದ್ರೆ ಯಾರು, ಹೂಸ್ ಅಂದ್ರೆ ಯಾರ್ದು ಅಂತ ಅರ್ಥ. ಹೌದಾ? ಇವು WH ಕ್ವಶನ್ಸ್ ನೋಡ್ತೀವಿ. ಇವಕ್ಕೆ ಏನಂತ ಕರಿತೀವಿ ಎಲ್ಲಕ್ಕೂ ಅಂದ್ರ ರಿಲೇಟಿವ್ ಪ್ರೊನೌನ್. ಇವು ಪ್ರೊನೌನ್ ಅಂತ ನಮಗ ಪ್ರೊನೌನ್ ಅಂದ್ರ ಐ, ಮೀ, ಅಲ್ಲಿ ನೋಡಿದ್ವಲ್ಲ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂತ ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಬಟ್ ಈ ವಿಚ್, ವೆನ್, ವೈ ಅಂತ ಗೊತ್ತಿರಂಗಿಲ್ಲ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಈ ಉತ್ತರನ ಡಿಟೇಲ್ಸ್ ಆಗಿ ಚರ್ಚೆ ಮಾಡತ್ತೀವಿ. ಹೌದಾ? ವೆನ್ ಬತ್ತಂದ್ರ ವೆನ್ ಡೂ ಯು ಫಿನಿಶ್. ಹೌದಾ? ವಾಟ್ ಈಸ್ ಯುವರ್ ನೇಮ್? ಹೇಳ್ರಿ, ಕಮೆಂಟ್ ಮಾಡ್ರಿ. ನಿಮ್ಮ ಹೆಸರು ಎಲ್ಲರೂ ಕಮೆಂಟ್ ಮಾಡ್ರಿ, ನೋಡಾತವ್ರೆಲ್ಲರೂ. ಹೌದಾ? ಈ ಉಳಿದಿದ್ದಾವಲ್ಲ ಹೂಮ, ಹೂಜ, ಅದರ ಎಕ್ಸಾಂಪಲ್ ಬರೆದು ನನ್ನ ಕಮೆಂಟ್ ಬಾಕ್ಸ್ನಾಗ ಜಲ್ದಿನೇ ಹಾಕ್ರಿ. ಹೌದಾ? ನೆಕ್ಸ್ಟ್ ಯಾವುದು ಅಂತ ನೋಡೋಣ. ಪ್ರೊನೌನ್ ಟೈಪ್ಸ್. ಪೊಸೆಸಿವ್ ಪ್ರೊನೌನ್. ಹೌದಾ? ಪೊಸೆಸಿವ್ ಪ್ರೊನೌನ್ ಆರ್ ಪ್ರೊನೌನ್ that are used to show position. Some examples of possessive pronouns are mine, yours. ನೋಡ್ರಿ, ಪೊಸೆಸಿವ್ ಪ್ರೊನೌನ್ ಅಂದ್ರೆ ಏನಪ್ಪಾ ಅಂತಂದ್ರ ಪೊಸಿಷನ್ ಹೇಳ್ತದಂತ. ಯಾರ ಹತ್ರ ಅಂತ ಹೇಳಿ. ಇವರ್, ಹೀಸ್, ಹರ್ಸ್, ದೇಸ್ ಅಂಡ್ ಇಟ್ಸ್. ಹೌದಾ? ಎಕ್ಸಾಂಪಲ್ಸ್ ನೋಡೋಣ. ದಿಸ್ ಈಸ್ ಮೈನ್. ಇದು ನಂದೈತಿ. ಹೌದಾ? ಪೆನ್ ಈಸ್ ಯುವರ್ಸ್. ಹೌದಾ?
his school is ಸಾರಿ ಹೋಯ್ತು. This is mine. Pen is yours. ಹೌದಾ? ಪೊಸಿಷನ್ ಹೇಳ್ತದ ಯಾರ್ದತ್ ಹೇಳಿ. His school is there. ಹೌದಾ? Her name is ರಾಧಾ. ಹೌದಾ? ದೇರ್ ಇಟ್ಸ್ ಅದರ ಎಕ್ಸಾಂಪಲ್ ಮಾಡಿ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಹೌದಾ? ಪೊಸೆಸಿವ್ ಅಂದ್ರೆ ಅದ್ರ ಪೊಸಿಷನ್ ಹೇಳ್ತದಂತ. ಹೌದಾ? ಎಲ್ಲದ ಯಾರ ಹತ್ರ ಅದ ಅಂತ ಹೇಳಿ ಪೊಸಿಷನ್ ಹೇಳೋದಕ್ಕೆ ಏನಂತ ಕರಿತೀವಿ? ಪೊಸೆಸಿವ್ ಪ್ರೊನೌನ್. ಯಾವ್ಯಾವು? ಮೈನ್, ಯುವರ್ಸ್, ಹೀಸ್, ಹರ್ಸ್, ದೇರ್ಸ್, ಇಟ್ಸ್. ಪೊಸೆಸಿವ್ ಪ್ರೊನೌನ್ ಅಂತ ಕೇಳಂಗಿಲ್ಲ, ಬಟ್ ಇದು ಮೈನ್ ಕೊಟ್ಟು ಯುವರ್ಸ್ ಕೊಟ್ಟು ಇದ್ರಾಗ ಪ್ರೊನೌನ್ ಯಾವ್ದು ಐಡೆಂಟಿಫಿಕೇಶನ್ ಮಾಡ್ರಿ ಅಂತಂದು ಕೊಟ್ಟಾಗ ನಾವೇನ್ ಮಾಡ್ತೀವಿ? ಐ, ಮೀ, ಅಸ್, ದೇರ್, ದಾಟ್ ಅವು ಹುಡುಕಾಡ್ತೀವಿ. ಬಟ್ ಇವ್ರ ಬಗ್ಗೆ ಐಡಿಯಾ ಇರಂಗಿಲ್ಲ. ಅದ್ರ ಸಲುವಾಗಿ ಇಷ್ಟು ಡಿಟೇಲ್ ವಿಡಿಯೋ ಮಾಡತ್ತೀನಿ ನಿಮ್ ಸಲುವಾಗಿ. ಹೌದಾ? ಮೈನ್, ಯುವರ್ಸ್, ಹೀಸ್, ಹರ್, ದೇರ್, ಇಟ್ಸ್ ಇದನ್ನು ಏನಪ್ಪಾ ಅಂದ್ರ ಪ್ರೊನೌನ್ ಒಳಗೆ ಬರ್ತದ, ಪ್ರೊಸೆಸಿವ್ ಪ್ರೊನೌನ್ ಒಳಗೆ ಬರ್ತದ. ನೋಡ್ರಿ, reflective pronoun. Reflective pronoun are pronouns that are used to refer back to the subject in the sentence. Some examples of reflective pronouns are myself, yourself, herself, himself, oneself, itself, ourself, themselves. ಹೌದಾ? yourself. ರಿಫ್ಲೆಕ್ಟಿವ್ ಅಂದ್ರೆ ಏನು? ಈಗ ಒಂದು ಇದು ಅದ, ಅದರ ಪ್ರತಿಬಿಂಬ ಅಂತ ಅರ್ಥ. ಹೌದಾ? ಅವಂದು. ಹೌದಾ? ಯುವರ್ ಸೆಲ್ಫ್ ನಿಮ್ಮಷ್ಟಕ್ಕೆ, ಮೈ ಸೆಲ್ಫ್ ಅಂದ್ರೆ ನಮ್ಮಷ್ಟಕ್ಕೆ, ಹರ್ ಸೆಲ್ಫ್ ಅಂದ್ರೆ ಅವಳಷ್ಟಕ್ಕೆ, ಹಿಮ್ ಸೆಲ್ಫ್ ಅಂದ್ರೆ ಅವನಷ್ಟಕ್ಕೆ, ಒನ್ ಸೆಲ್ಫ್ ಅಂದ್ರೆ ಒಬ್ಬಂಗ್ ಮಾತ್ರ, ಇಟ್ ಸೆಲ್ಫ್ ಅಂದ್ರೆ ಅದ್ರಷ್ಟಕ್ಕೆ, ಅವರ್ ಸೆಲ್ಫ್ ಅಂತಂದ್ರ ನಮ್ಮಷ್ಟಕ್ಕೆ, ದೆಮ್ ಸೆಲ್ಫ್ ಅಂದ್ರ ಅವರಷ್ಟಕ್ಕೆ. ಹೌದಾ? ಯುವರ್ ಸೆಲ್ಫ್. ಹಂಗಾಗಿ ನೋಡ್ರಿ, ಇಲ್ಲಿ ರಿಫ್ಲೆಕ್ಟಿವ್ ಪ್ರೊನೌನ್ ಒಳಗ ಬ್ಯಾರೆ ಶಬ್ದಗಳನ್ನ ನಾವು ನೋಡಾತೀವಿ. ಪ್ರೊನೌನ್ ಬ್ಯಾರೆ ಟೈಪ್ಸ್. ನಾವು ಪ್ರೊನೌನ್ ಅಂದ್ರೆ ಬಾರಿ ಸಿಂಪಲ್ ಲೈಟ್ ನಾಗಿ ತಿಳ್ಕೊಂಡಿರ್ತೀವಿ. ಬಟ್ ಇಲ್ಲಿ ಡೀಪ್ ಹೋಗಾತದ. ಯಾವ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಬೇಡ್ರಿ. ಹೌದಾ? ಏನಪ್ಪಾ ಅಂದ್ರೆ ಮೈಸೆಲ್ಫ್ ಅಂದ್ರೆ ನನ್ನಷ್ಟಕ್ಕೆ. ಮೈಸೆಲ್ಫ್ ಏನ್ ಬರ್ತದ ಅಂದ್ರೆ ಇಟ್ ಈಸ್ ಟೇಕ್ ರಿಸ್ಕ್ ಮೈಸೆಲ್ಫ್. ಎಕ್ಸಾಂಪಲ್ ನೋಡ್ರಿ, ಇಟ್ ಈಸ್ ಟೇಕ್ ರಿಸ್ಕ್ ಮೈಸೆಲ್ಫ್. ಹೌದಾ? ನನ್ನಷ್ಟಕ್ಕೆ ನಾನೇ ಏನ್ ಮಾಡೀನಿ? ರಿಸ್ಕ್ ತಗೊಂಡಿನಿ ಅಂತ ಅರ್ಥ. ಆಮೇಲೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿನ್ನನ್ನ ನೀ ಕೇರ್ ಮಾಡ್ಕೋಬೇಕು ಅಂತ ಅರ್ಥ. ಹೌದಾ? he is going to himself ಅಂದ್ರೆ ಸೆಂಟೆನ್ಸ್ ಕೊಟ್ಟು ಎರರ್ ಅಂತ ಕೇಳ್ತಾರ.
MTS ಕ್ವಶನ್ ಒಳಗೆ SSC MTS ಇರಲಿ, CHSL ಇರಲಿ, SSC GD ಇರಲಿ, ಇಲ್ಲಾಂದ್ರೆ PDO ಎಕ್ಸಾಮ್ ಆಗಲಿ, ಆಮೇಲೆ KS ಮೈನ್ಸ್, ಆಮೇಲೆ VA ಎಕ್ಸಾಮ್, ಟೇಕ್ ಪಿಕಪ್ ದ ಎರರ್ ಅಂತ ಕೊಟ್ಟರು. ಆಮೇಲೆ ಪ್ರೊನೌನ್ ಯಾವ್ದು ಬರ್ತದ ಅಂದ್ರೆ ಇಲ್ಲಿ ಮೈಸೆಲ್ಫ್ ಬರ್ತದ, ಯುವರ್ ಸೆಲ್ಫ್ ಬರ್ತದ, ಹಿಮ್ಸೆಲ್ಫ್ ಬರ್ತದ, ಅವರ್ ಸೆಲ್ಫ್, ಇಟ್ ಸೆಲ್ಫ್, ಹಾಗೆ ಎಕ್ಸಾಂಪಲ್ಸ್ ನೋಡ್ರಿ. ಇದಕ್ಕೆ ಏನಂತ ಕರಿತೀವಿ? ರಿಫ್ಲೆಕ್ಟಿವ್ ಪ್ರೊನೌನ್. ವಾಟ್ ಈಸ್ ರಿಫ್ಲೆಕ್ಟಿವ್ ಪ್ರೊನೌನ್ ಅಂತ ನಿಮ್ಗೆ ಕೇಳಂಗಿಲ್ಲ, ಹೌದಾ? ಆದ್ರ ಪ್ರೊನೌನ್ ಒಳಗ ಯಾವ್ಯಾವ್ದು ಬರ್ತದ, ಯಾವ್ದು ಬರ್ತದ ಅಂತ ಹಂತ ಹಂತವಾಗಿ ನೋಡಾತೀವಿ. ನೆಕ್ಸ್ಟ್ ಯಾವ್ದು ಬರ್ತದ ನೋಡೋಣ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ are pronouns that are used to point to specific object. Some example of demonstrative pronouns are this that. ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ಆಬ್ಜೆಕ್ಟ್ ಗೆ ದಿಸ್ ದ್ಯಾಟ್ ಅಂದ್ರೆ ಚೇರ್ ಇಲ್ಲೇ ಸಮೀಪ ಇದ್ದಿದ್ದೆ ಸ್ಪೆಸಿಫಿಕ್ ಆಗಿ ಬಟ್ ಮಾಡಿ ತೋರಿಸೋದಕ್ಕ ಏನಂತ ಕರಿತೀವಿ? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಕರಿತೀವಿ. ಯಾವತ್ ನೋಡೋಣ. that, this, those, ಹೌದಾ? that is best moment, ಹೌದಾ? that is best moment. these are, ನೋಡ್ರಿ ದೀಸ್ ಪ್ಲೂರಲ್ ಬಂದದ, ಅದಕ್ಕೆ ಆರ್ ಯೂಸ್ ಮಾಡೀನಿ, ಹೌದಾ? ಟೆನ್ಸ್ ಹೇಳೋ ಮುಂದೆ ಡಿಟೇಲ್ಸ್ ಆಗಿ ಹೇಳ್ತೀನಿ, ಹೌದಾ? ಎಲ್ಲ ಇಂಗ್ಲಿಷ್ ಸರಣಿಗಳನ್ನ ಕವರ್ ಮಾಡುವಂತ ಉದ್ದೇಶ ಅದು ಸ್ಲೋ ಆಗಿ ಡಿಟೇಲ್ಸ್ ಆಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ. ಆದ್ರಿಂದ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ನೋಡ್ರಿ. ದೀಸ್ ಆರ್ changing, sorry, ಒಂದು ನಿಮಿಷ, ಸ್ವಲ್ಪ ಮಿಸ್ಟೇಕ್ ಆಯ್ತು. that is best moment. ಹೌದಾ? these are very powerful children. ಹೌದಾ? these ಬತ್ತು those ಸಾರಿ ಆರ್ ಬರ್ತದಿಲ್ಲಿ. those are things. those are things, ಹೌದಾ? ಹಿಂಗ that, these, this ಅಂದ್ರೆ ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳಿ ಸಮೀಪ ಇದ್ದಿದ್ದನ್ನ ಐಡೆಂಟಿಫೈ ಮಾಡೋದಕ್ಕೆ ಏನಂತ ಕರಿತೀವಿ? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ನೋಡೋಣ. ಇಂಟ್ರಾಗೇಟಿವ್ ಪ್ರೊನೌನ್ಸ್. ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂದ್ರೆ ಏನ್ ನೋಡೋಣ. ಇಂಟ್ರಾಗೇಟಿವ್ ಪ್ರೊನೌನ್ಸ್ ಆರ್ ಪ್ರೊನೌನ್ಸ್ that are used to ask questions. Some examples of interrogative pronouns are first ರಿಲೇಟಿವ್ ಪ್ರೊನೌನ್ಗೂ ನೋಡಿದ್ವಿ ಉತ್ತರನ. ಈಗ ಏನಪ್ಪಾ ಅಂದ್ರೆ ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಅನ್ನ. ಹೂ, ವಾಟ್, ವೆನ್, ವೈ, ವೇರ್, ಹೌದಾ? ಹೂ ಆರ್ ಯು, ಯಾರ್ ನೀ ಅಂದಂಗ. ವಾಟ್ ಈಸ್ ಯುವರ್ ನೇಮ್, what are doing,
ಹೌದಾ? ವೆನ್, ವೈ, ವೇರ್. ಹೌದಾ? ವೇರ್ ಈಸ್ ದೇರ್. ಹಂಗೆ ಸಮ್ ಎಕ್ಸಾಂಪಲ್ಸ್ ನೀವು ಸ್ವಲ್ಪ ವರ್ಕ್ ಮಾಡಿರಿ, ಬಿಟ್ಟಿದ್ದು ನೀವು ಮಾಡಿರಿ. ಹೌದಾ? ತಿಳಿತಲ್ಲ? ಕ್ವಶನ್ ಆಸ್ಕ್ ಮಾಡೋದಕ್ಕೆ ಏನಂತ ಕರಿತೀವಿ? ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್ ಅಂದಂಗೆ. ಹೌದಾ? ಇಲ್ಲಿ ಕ್ವಶನ್ ಮಾರ್ಕ್ ಕಂಪಲ್ಸರಿ ಹಾಕ್ಬೇಕಾ? ನೆಕ್ಸ್ಟ್ ಐಡೆಂಟಿಫಿನೇಟ್ ಪ್ರೊನೌನ್. ಹೌದಾ? ಆರ್ ಪ್ರೊನೌನ್ಸ್ ದಟ್ ಡು ನಾಟ್ ರೆಫರ್ ಟು ಎನಿ ಪರ್ಟಿಕ್ಯುಲರ್ ಪರ್ಸನ್. ಯಾವುದೇ ಪರ್ಟಿಕ್ಯುಲರ್ ಇವ್ರದೇ ಅಂತ ಪರ್ಸನ್ ಅನ್ನ, ಪ್ಲೇಸ್, ಥಿಂಗ್ಸ್. ಸಮ್ ಎಕ್ಸಾಂಪಲ್ಸ್ ಆರ್ ಐಡೆಂಟಿಫೈಡ್ ಪ್ರೊನೌನ್ಸ್ ಆರ್ ಸಮ್ ಒನ್. ಯಾರಂತ ಗೊತ್ತಿಲ್ಲ, ಯಾವುದೇ ಐಡೆಂಟಿಫೈ ಪರ್ಸನ್ ಐಡೆಂಟಿಫೈ ಮಾಡಲ್ಲ ಅಂತ ಹೇಳಾರೆ. ಹೌದಾ? ಸಮ್ ಒನ್, ಸಂಬಡಿ, somewhere, something, anyone, anybody, anywhere, anything, no one, nobody, nowhere, everyone, everybody, everywhere, everything, each, none, few, many. ನೋಡ್ರಿ, ಸೋ ಮೆನಿ ಐಡೆಂಟಿಫಿಕೇಶನ್ ಪ್ರೊನೌನ್ಸ್ ಅದ. ಅಂದ್ರೆ ಯಾವುದೇ ಒಬ್ಬರು ಪರ್ಟಿಕ್ಯುಲರ್ ಪರ್ಸನ್, ಸಮ್ವನ್, ಯಾರೋ ಒಬ್ರು, someone is coming there, ಯಾರೋ ಬರತ್ತಾರ, ನಮಗೆ ಗೊತ್ತಿಲ್ಲ. ಸಮಥಿಂಗ್ ಈಸ್ ದೇರ್, ಏನೋ ಐತಿ ಅಲ್ಲಿ ಅಂತ ಹೇಳ್ತೀವಲ್ಲ. ಎನಿವನ್, ಯಾರೋ ಒಬ್ರು ಅಂತ. ಎನಿಬಡಿ, ಎಲ್ಲ ಯಾರೋ ಗೊತ್ತಿಲ್ಲ. ಎನಿವೇರ್, ಎಲ್ಲೂ ಆಗಬಹುದು. ಎನಿಥಿಂಗ್, ಹೌದಾ? ಏನೋ ಒಂದು ಅಂತ. ನೋ ಒನ್, ಯಾರೂ ಇಲ್ಲ. ನೋ ಬಡಿ, ಹೌದಾ? ಯಾರೂ ಇಲ್ಲ. ನೋವೇರ್, ಏನೂ ಇಲ್ಲ ಅಲ್ಲಿ. ಹೌದಾ? ಎವ್ರಿ ಒನ್ ಅಂತ, ಎಲ್ಲರೂ, ಎವ್ರಿಬಡಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ ಅಂತೀವಿ, ಯಾರ್ದಾರೆ ಪರ್ಸನ್ ಹೆಸರು ತಗೊಳಂಗಿಲ್ಲ. ಹೌದಾ? ಯಾರು ಸ್ಟೂಡೆಂಟ್ಸ್ ಹಂಗೇನು ಮಾಡಂಗಿಲ್ಲ. ಅದ್ರ ಸಲುವಾಗಿ ಇವು ಯಾವುದು ಪರ್ಟಿಕ್ಯುಲರ್ ನೋಡ್ರಿ, ಒಂದರೆ ಪರ್ಸನ್ ಬಗ್ಗೆ, ಪ್ಲೇಸ್ ಬಗ್ಗೆ, ಥಿಂಗ್ಸ್ ಬಗ್ಗೆ ಹೇಳತ್ತಿಲ್ಲ. ಎವ್ರಿವೇರ್, ಎವ್ರಿಥಿಂಗ್, ಈಚ್, ನನ್, ಫ್ಯೂ, ಮೆನಿ. ಫ್ಯೂ ಅಂದ್ರೆ ಕೆಲವು, ಮೆನಿ ಅಂದ್ರೂ ಕೆಲವು. ಹೌದಾ? ಹಾಗಾಗಿ ಐಡೆಂಟಿಫಿಕೇಶನ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ, ಪರ್ಸನಲ್ ಪ್ರೊನೌನ್. ಪರ್ಸನಲ್ ಪ್ರೊನೌನ್ ಅಂತ ಬಂದದ್ ನೋಡ್ರಿ, ಆರ್ ಸಿಂಪಲ್ ಪ್ರೊನೌನ್ಸ್ ದಟ್ ಆರ್ ಯೂಸ್ ಟು ಸಬ್ಸ್ಟಿಟ್ಯೂಟ್ ಪ್ರಾಪರ್ ನೇಮ್ಸ್. ಪ್ರಾಪರ್ ನೇಮ್ಸ್ ಹೇಳ್ತೀವಿ. ಸಮ್ ಎಕ್ಸಾಂಪಲ್ಸ್ ಆಫ್ ಪರ್ಸನಲ್ ಪ್ರೊನೌನ್ಸ್. ಪ್ರಾಪರ್ ಆಗಿ ಇವ್ರದೇ ಅಂತ ಹೇಳಿ, ಅದೇ ಮೊದ್ಲು ಯೂಸ್ ಮಾಡಿದ್ವಲ್ಲ ಅವೇ. ಯಾವ್ಯಾವಪ್ಪ ಪ್ರೊನೌನ್ಸ್ ಆರ್ ಐ, ಯು, ಹಿ, ಶಿ, ವಿ, ದೇ, ಹಿಮ್, ಹರ್, ಹಿ, ಶಿ, ಅಸ್, ದೆಮ್. ಅಲ್ಲಿ ನೋಡಿದ್ವಲ್ಲ, ಫಸ್ಟ್ ಪರ್ಸನ್ ಪ್ರೊನೌನ್, ಸೆಕೆಂಡ್ ಪರ್ಸನ್ ಪ್ರೊನೌನ್, ಥರ್ಡ್ ಪರ್ಸನ್ ಪ್ರೊನೌನ್ ಅಂತ. ಹೌದಾ? ಅವು ಇಲ್ಲಿ ಬಂದು ನೋಡಿ, ಪರ್ಸನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಹೌದಾ? ಇವ್ ಗೊತ್ತದಾವ್, ಯಾಕಂದ್ರ ಪ್ರೈಮರಿ ಹಿಂದೆ ಇವೇ ಓದ್ಕೋತ ಬಂದಿರ್ತೀವಿ. ಆದ್ರ ಇವ್ ಉಳ್ಕಿದ್ ಗೊತ್ತಿರಲ್ಲ. ಹೂ ಆಗ್ತದ, ವೇರ್ ಆಗ್ತದ, ಅವು ಪ್ರೊನೌನ್ ಅಂತ ನಮಗ್ ಗೊತ್ತೇ ಇರಂಗಿಲ್ಲ. ಅದ್ರ ಸಲುವಾಗಿ ಈ ವಿಡಿಯೋನ ಡೀಪ್ ಆಗಿ ಡಿಸ್ಕಸ್ ಮಾಡತ್ತೀನಿ ಸ್ನೇಹಿತರೆ. ಇನ್ನ ಸಬ್ಜೆಕ್ಟ್ ಪ್ರೊನೌನ್. ಸಬ್ಜೆಕ್ಟ್ ಪ್ರೊನೌನ್ ಆರ್ ಪ್ರೊನೌನ್ಸ್ ದಾಟ್ ಪರ್ಫಾರ್ಮ್ ದ ಆಕ್ಷನ್ ಇನ್ ದ ಸೆಂಟೆನ್ಸ್. ಹೌದಾ? ಈ ಪ್ರೊನೌನ್ ಏನು? ಪರ್ಫಾರ್ಮ್ ಆಕ್ಷನ್ ಮಾಡುದು. ಸಮ್ ಎಕ್ಸಾಂಪಲ್ಸ್ ಆಫ್ ಸಬ್ಜೆಕ್ಟ್ ಪ್ರೊನೌನ್ಸ್ ಆರ್ ಐ, ಯು, ವಿ, ಹಿ, ಶಿ, ಇಟ್, ದೇ ಅಂಡ್ ಐ. ಸಬ್ಜೆಕ್ಟಿವ್ ಪ್ರೊನೌನ್ ಅಂದ್ರೆ ಸಬ್ಜೆಕ್ಟ್ ಪ್ರೊನೌನ್ ಅಂತ ಕರಿತೀವಿ. ಹೌದಾ? ವಿಷಯನ ಹೇಳಾಕ ಯೂಸ್ ಮಾಡುವಂತಹ ಪ್ರೊನೌನ್ಸ್. ಆಬ್ಜೆಕ್ಟಿವ್ ಪ್ರೊನೌನ್ಸ್ ಅಂದ್ರ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಅಂದ್ರೆ ಏನು? ಇದು ಬರ್ತಾವ ನೋಡ್ರಿ, ಆಕ್ಟಿವ್ ಆಸ್ ಪಾಸಿವ್ ಸಬ್ಜೆಕ್ಟ್ ನಾಗ ಬರ್ತಾವ ಇವು. ಆಯ, ಯು. ಹೌದಾ? ಐ ಆಮ್ ವೀಣಾ. ಹೌದಾ? ಯು ಆರ್ ಬ್ಯೂಟಿಫುಲ್. We are student.
ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ಪ್ಲೇಸ್ನಾಗ ಯೂಸ್ ಮಾಡ್ತೀವಿ. ಐ, ವಿ, ಯು ಎಲ್ಲ ಹಿ, ಶಿ, ಇಟ್ ಸಬ್ಜೆಕ್ಟ್ ಪ್ಲೇಸ್ನಾಗ ಯೂಸ್ ಮಾಡ್ತೀವಿ. ಈ ಮುಂದಿನ ನೋಡಿದಾಗ ಗೊತ್ತಾಗ್ತದೆ ನೀವು. ಇದಕ್ಕೆ ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ ಇಂಗ್ಲಿಷ್ ಗ್ರಾಮರ್ನಾಗ ಬರ್ತದೆ, ನಿಮಗೆ ಗೊತ್ತದಲ್ಲ, ಹೌದಾ? ಐ ಆಮ್ ವೀಣಾ ಅಂತ ಬರ್ತದಲ್ಲ, ಇಲ್ಲಿ ಏನ್ ಮಾಡ್ತದ, ವೀಣಾ ಹಿ ಹೋಗಿ ಏನಾಗ್ತದ, ಮೀ ಆಗ್ತದೆ. ವೀಣಾ ಈಸ್, ಯಾಕಂದ್ರೆ ಈ ಥರ್ಡ್ ಪರ್ಸನ್ ಬಂದದ್ ನೋಡ್ರಿ. ವೀಣಾ ಈಸ್, ಸಾರಿ, ಐ ಹೋಗಿ ಏನಾಗ್ತದ, ಮೀ ಆಗ್ತದ. ವಿ ಹೋಗಿ ಏನಾಗ್ತದ, ಅಸ್ ಆಗ್ತದ. ಆಕ್ಟಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್, ಹೌದಾ? ಹಿ ಹೋಗಿ ಏನಾಗ್ತದ, ಹಿಮ್ ಆಗ್ತದ, ಹೌದಾ? ಶಿ ಹೋಗಿ ಹರ್ ಆಗ್ತದ. ಅಂಡ್ ದೇ ಹೋಗಿ ದೆಮ್ ಆಗ್ತದ, ಹೌದಾ? ಇಲ್ಲಿ ಐ ಬಂದಿತ್ತು, ಐ ಆಮ್ ಡೂಯಿಂಗ್ ವರ್ಕ್ ಅಂತ ಬಂತು ಅಂದ್ರ ಅಲ್ಲಿ ಲಾಸ್ಟಿಗೆ ಆಬ್ಜೆಕ್ಟಿವ್ ಆಗಿರ್ತದ, ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಫಾರ್ಮ್ ಆಗ್ತದ. ಅದನ್ನ ಡೀಟೇಲ್ಸ್ ಆಗಿ ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇದ್ರಾಗ ಚರ್ಚಿಸ್ತೀನಿ, ಹೌದಾ? ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಇದು ಏನಾಗ್ತದ, ಆಬ್ಜೆಕ್ಟಿವ್ ಪ್ರೊನೌನ್ ಆಗಿ ನೋಡ್ತೀವಿ. ಇನ್ನ ರೆಸಿಪ್ರೋಕಲ್ ಪ್ರೊನೌನ್ ಅಂತ ಬರ್ತದ, ಹೌದಾ? ರೆಸಿಪ್ರೋಕಲ್ ಪ್ರೊನೌನ್ಸ್ that are used to express the mutual relationship, ಅಂದ್ರೆ ಪರಸ್ಪರ ಸಂಬಂಧಗಳ ಬಗ್ಗೆ ಹೇಳ್ತದ. ಸಮ್ ಎಕ್ಸಾಂಪಲ್ ರೆಸಿಪ್ರೋಕಲ್ ಪ್ರೊನೌನ್ಸ್ ಆರ್ ಈಚ್ ಅದರ್. ಈಚ್ ಅದರ್, ಇದು ಅದರ್, ಇದು ಈಚ್ ಅದರ್ ಅಂಡ್ ಒನ್ ಅದರ್. ಒನ್ ಅದರ್ ಅಂದ್ರೆ ಈಚ್ ಅದರ್, ಒಬ್ರಿಗೊಬ್ರು ಪರಸ್ಪರ. ಒನ್ ಅದರ್ ಅಂದ್ರೆ ಒಬ್ರಿಗೊಬ್ರೆ, ಹೌದು? ಇನ್ನು ಇನ್ಸೆಂಟಿವ್ ಪ್ರೊನೌನ್ಸ್. ಇಂಟೆನ್ಸಿವ್ ಪ್ರೊನೌನ್ಸ್ ಆರ್ ಸಮ್ ಆರ್ ರಿಫ್ಲೆಕ್ಟಿವ್ ಪ್ರೊನೌನ್ಸ್ which are only difference being that you can remove the incentive pronouns from the sentence and these sentence would still make sense. ಅಂದ್ರೆ ಅದು ನಾವು ಇನ್ಸೆಂಟಿವ್ ರಿಫ್ಲೆಕ್ಟಿವ್ ಪ್ರೊನೌನ್ಸ್ ಬರ್ತದ. ಹಿಮ್ಸೆಲ್ಫ್, ಹರ್ಸೆಲ್ಫ್, ಒನ್ ಸೆಲ್ಫ್ ಹಂಗೆ ಬರ್ತದಲ್ಲ, ಅದು ಸಿಚುವೇಶನ್ ನೋಡ್ಕೊಂಡು ನಾವೇನ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತ ಹೇಳ. ಇಲ್ಲಿ ನೋಡ್ರಿ ಅಷ್ಟು ಒಂದೇ ಕಡೆ ಅದಾವ ನೋಡ್ರಿ. ಪೊಸೆಸಿವ್ ಪ್ರೊನೌನ್, ಹೌದಾ? ಯೂಸ್ ಎಕ್ಸ್ಪ್ರೆಸ್ ಮಾಡೋ ಮುಂದೆ ಪೊಸಿಷನ್ ಓನರ್ಶಿಪ್ನಾಗ ಯೂಸ್ ಮಾಡ್ತೀವಿ, ಹೌದಾ? ಆಮೇಲೆ ಪೊಸೆಸಿವ್ ಪ್ರೊನೌನ್ ಮೈನ್, ಯುವರ್, ಹೀಸ್, ಹರ್, ಅವರ್ಸ್, ದೇ. ಪರ್ಸನಲ್ ಪ್ರೊನೌನ್ ಐ, ಯು, ಶಿ, ಹಿ, ಇಟ್, ವಿ, ದೇ, ಮೀ, ಅಸ್, ದೆಮ್. ರಿಲೇಟಿವ್ ಪ್ರೊನೌನ್ ಕನೆಕ್ಟ್ ಡಿಪೆಂಡ್ ಕ್ಲಾಸಸ್ ಇನ್ ಇಂಡಿಪೆಂಡೆಂಟ್ ಕ್ಲಾಸಸ್, ಹೌದಾ? ಯಾವುದೇ ಇದ್ರ ಮೇಲೆ ಡಿಪೆಂಡ್ ಅಲ್ಲಾರೆ, ಇಂಡಿಪೆಂಡೆಂಟ್, ಹೂ, ಹೂಮ್, ವಿಚ್, ವಾಟ್, ದ್ಯಾಟ್. ರಿಫ್ಲೆಕ್ಟಿವ್ ಪ್ರೊನೌನ್ ಬಂದ್ರೆ ಮೈ ಸೆಲ್ಫ್, ಯುವರ್ ಸೆಲ್ಫ್, ಇಟ್ ಸೆಲ್ಫ್, ಹೌದಾ? ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿನಲ್ಲ, ನೀವು ಇದನ್ನ ಸ್ಕ್ರೀನ್ಶಾಟ್ ತಗೋರಿ. ಇದೊಂದು ಪ್ಯಾಡ್ ತಗೋರಿ, ಹೌದಾ? 5 ತಗೊಂಡ್ರೆ ಅನ್ಕೋತೀನಿ. ಇದೊಂದು ಪ್ಯಾಡ್ ತಗೋರಿ, 4 ಅಂದ್ರೆ 9 ಅದಾವಂದಂಗ. ಇವೆಲ್ಲ ಒಂದ್ ಕಡೆ ನಿಮಗೆ ಗೊತ್ತಾಗಿರ್ಬೇಕು. ಮೈನ್, ಯುವರ್ಸ್, ಇವೆಲ್ಲ ಪ್ರೊನೌನ್ಸ್. ಮೈನ್, ಯುವರ್ಸ್, ಹೀಸ್, ಇವು ಯಾವ ಪ್ರೊನೌನ್ ಅಂತ ನಿಮಗೆ ಕೇಳಂಗಿಲ್ಲ, ಯಾವುದೇ ಎಕ್ಸಾಮ್ನಾಗ ಕೇಳಂಗಿಲ್ಲ, ಹೌದಾ? ನಮಗ್ ಗೊತ್ತಿರ್ಬೇಕಾಗಿದ್ದು ಏನಪ್ಪಾ ಅಂತಂದ್ರ ಯಾವ ಪ್ರೊನೌನ್ನಾಗ ಬರ್ತಾವ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ಪ್ರೊನೌನ್ ಯಾವ ಅಂತ ಗೊತ್ತಾಗಬೇಕು. ನೋಡ್ರಿ, ಮೈನ್, ಯುವರ್ಸ್, ಹೀಸ್, ಹರ್ಸ್, ಅವರ್ಸ್, ದೇರ್ಸ್, I, you, she, he, it, we, they, me, us, them, who, whom, which, what, that, myself, yourself, itself, herself, himself,
ourselves, themselves, myself, yourself, itself, herself, himself, ourself, themselves, some, somebody, anyone, anywhere, nothing, everybody, these, that, these, those, who, whom, what, which, whose, each other, one other. ಹೌದಾ? ಇಲ್ಲಿ ನೋಡ್ರಿ, ಇದು ಕಂಪಲ್ಸರಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಾಗ, ಯಾವ ಎಕ್ಸಾಮ್ನಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಅದಲ್ಲ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅವಾಗಿನ ಗತ್ಲೆ ನಾವು ಪ್ರೈಮರಿ ಸೆಕ್ಷನ್ನಾಗೆ ಹೋಯ್ತದ ಆಯ ವಿ ಅರ್ಸ ಕೇಳೋದು. ಹೌದಾ? ಸ್ಪಾಟಿಂಗ್ ಎರರ್ ಅಂತ ಕೇಳ್ತಾರ. ಅದ್ರಾಗ ಡಿಟೇಲ್ಸ್ ಆಗಿ ಗೊತ್ತಿರ್ಬೇಕನ್ನೋ ಕಾರಣಕ್ಕೆ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನ ನಾವು ಸರಣಿ ಮುಖಾಂತರ ನಿಮಗೆ ತಲುಪಿಸ್ತಿದ್ದೇವೆ. ಎಲ್ಲರೂ ಏನ್ ಮಾಡ್ರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಹೌದಾ? ಬೆಲ್ ಐಕಾನ್ ಮೇಲೆ ಒತ್ತಿದ್ರಿ ಅಂದ್ರೆ ನಮ್ಮ ಪ್ರತಿಯೊಂದು ವಿಡಿಯೋ ನಿಮ್ಮ ಫೋನ್ನಲ್ಲಿ ಬರ್ತಾವು. ಆದ್ರಿಂದ ಎಲ್ಲರಿಗೂ, ಎಲ್ಲ ಅಭ್ಯರ್ಥಿಗಳಿಗೂ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಆಲ್ಸೋ.